ಎಲ್ರಿಗೂ ನಮಸ್ಕಾರ. ನಾನು ಈ ದಿನದ ತರಗತಿಯಲ್ಲಿ ನಿಮಗೆ CNC ಬರುವಂತಹ ಡಿಫರೆಂಟ್ ಪೊಸಿಷನ್ಸು ಮತ್ತು ಕೋಆರ್ಡಿನೇಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತಿನ ತರಗತಿಯ ಅಬ್ಜೆಕ್ಟಿವ್ಸ್ ಬಂದು ಲಿಸ್ಟ್ different origins or positions in CNC lathe or turning center. ಎರಡನೇದು state or explain different coordinates in CNC lathe or turning center. These are the two objectives for our today's class. What are those objectives? Number one is list different origins or positions in CNC lathe or turning center. Turning center ಅಲ್ಲಿ ಬರುವಂತಹ ಡಿಫರೆಂಟ್ ಪೊಸಿಷನ್ಸು ಮತ್ತು ಆರಿಜಿನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಎರಡನೇದು ಸ್ಟೇಟ್ ಆರ್ ಎಕ್ಸ್ಪ್ಲೈನ್ ಡಿಫರೆಂಟ್ ಕೋಆರ್ಡಿನೇಟ್ಸ್ ಇನ್ CNC ಲೇತ್ ಆರ್ ಟರ್ನಿಂಗ್ ಸೆಂಟರ್. ಈ ಎರಡು ಅಬ್ಜೆಕ್ಟಿವ್ಸ್ಗಳ ಬಗ್ಗೆ ನಾನು ನಿಮಗೆ ಈ ದಿನದ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಈ ಕ್ಲಾಸ್ ಏನಿದೆ ಇದು ಥಿಯರಿ ಮತ್ತು ಪ್ರಾಕ್ಟಿಕಲ್ ರಿಲೇಟೆಡ್ ಇರುತ್ತೆ. ಫಸ್ಟು ಥಿಯರಿಯನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವುದು ಈ ಎರಡು ಆಬ್ಜೆಕ್ಟಿವ್ ಬಗ್ಗೆ. ಅದೇ ರೀತಿ ಪ್ರಾಕ್ಟಿಕಲಲ್ಲಿ ನಿಮಗೆ ಮಷೀನಲ್ಲಿ ಯಾವ್ಯಾವ ಪೊಸಿಷನ್ಸ್ ಬರುತ್ತೆ ಮತ್ತು ಯಾವ ಕೋಆರ್ಡಿನೇಟ್ಸ್ ಬರುತ್ತೆ, ಯಾವ ರೀತಿ ನಾವಲ್ಲಿ ವ್ಯಾಲ್ಯೂಸನ್ನು ಐಡೆಂಟಿಫೈ ಮಾಡ್ತೀವಿ ಅಂತೇಳಿ ನಾನು ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ಈಗ ನಾವು ಫಸ್ಟ್ ಆಬ್ಜೆಕ್ಟಿವ್ ಬಗ್ಗೆ ನೋಡೋಣ. ಯಾವುದೇ ಒಂದು CNC ಲೇತಲ್ಲಿ ಅಥವಾ ಟರ್ನಿಂಗ್ ಸೆಂಟ್ರಲ್ಲಿ 4 ಆರಿಜಿನ್ಸ್ ಬರುತ್ತೆ. ದೇರ್ ಆರ್ 4 ಟೈಪ್ಸ್ ಆಫ್ ಆರಿಜಿನ್ಸ್. ನಂಬರ್ 1 ಮಷೀನ್ ಜೀರೋ ಬರುತ್ತೆ. ಇದನ್ನ ಮೆಷಿನ್ ಆರಿಜನ್ ಅಂತ ಕರಿತೀವಿ, ಅಥವಾ ಇದನ್ನ ಓಮ್ ಪೊಸಿಷನ್ ಅಂತಲೂ ಕೂಡ ಹೇಳ್ತೀವಿ. ಎರಡನೇದು ವರ್ಕ್ ಪೀಸ್ ಜೀರೋ. ಇದನ್ನ ವರ್ಕ್ ಪೀಸ್ ಆರಿಜನ್ ಅಂತಲೂ ಕೂಡ ಹೇಳ್ತೇವೆ. ಆರಿಜನ್ ಅಂತ ಹೇಳ್ತೀವಿ. ಮೂರನೇದು ಟೆಂಪರರಿ ಜೀರೋ ಬರುತ್ತೆ. ಟೆಂಪರರಿ ಜೀರೋ ಅಥವಾ ಟೆಂಪರರಿ ಆರಿಜನ್ ಬರುತ್ತೆ. ಇದನ್ನ ರಿಲೇಟಿವ್ ಆರಿಜನ್ ಅಂತಲೂ ಕೂಡ ಹೇಳ್ತೇವೆ. ನಾಲ್ಕನೇದು ಡಿಸ್ಟೆನ್ಸ್ ಟು ಗೋ ಅಂತ ಬರುತ್ತೆ. ಡಿಸ್ಟೆನ್ಸ್ ಟು ಗೋ ಅಂತ ಬರುತ್ತೆ. ಇದನ್ನ ನಾವು ಮೂವೇಬಲ್ ಆರಿಜನ್ ಅಂತ ಹೇಳ್ತೇವೆ. these are the 4 positions. These are the 4 positions. We can see in our CNC turning center or lathe. Okay, ಒಂದು ಮಿಷಿನ್ ಆರಿಜನ್, ವರ್ಕ್ ಪೀಸ್ ಜೀರೋ ಅಥವಾ ವರ್ಕ್ ಪೀಸ್ ಆರಿಜನ್, ಟೆಂಪರರಿ ಜೀರೋ ಅಥವಾ ರಿಲೇಟಿವ್ ಆರಿಜನ್, ನಾಲ್ಕನೇದು ಡಿಸ್ಟೆನ್ಸ್ ಟು ಗೋ ಆರ್ ಮೂವೇಬಲ್ ಆರಿಜನ್. ಅದಕ್ಕೆ ಮೊದಲು ಆರಿಜನ್ ಅಂದ್ರೆ ಏನು? ಆರಿಜನ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಮೈಸೂರು ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಮೈಸೂರು ಇದೆ. ನಾನು KR ನಗರದಿಂದ ನನ್ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈಸೂರು KR ನಗರದಿಂದ ಎಷ್ಟು ದೂರ ಇದೆ ಅಂದರೆ ಯಾರಾದರೂ ಕೇಳಿದರೆ ನಾವು ಅಪ್ರಾಕ್ಸಿಮೇಟ್ಲಿ 42 ಕಿಲೋಮೀಟರ್ ಇದೆ ಅಥವಾ 45 ಕಿಲೋಮೀಟರ್ ಅಂತ ಹೇಳ್ತೇವೆ. ಇಲ್ಲಿ ಮೆಷರ್ಮೆಂಟ್ ಎಲ್ಲಿಂದ ಪ್ರಾರಂಭ ಆಯಿತು? KR ನಗರದಿಂದ. ಮೆಷರ್ಮೆಂಟ್ 1 ಕಿಲೋಮೀಟರ್ ಆ ಥರ ಕಿಲೋಮೀಟರ್ ಇನ್ಕ್ರೀಸ್ ಆಗಿ ಅಪ್ ಟು ಮೈಸೂರಿಗೆ ಬರ್ತೀವಿ. 42 ಕಿಲೋಮೀಟರ್ ಅಂತ ಹೇಳ್ತೀವಿ. ಈ ಕಿಲೋಮೀಟರ್ನ 0 ಕಿಲೋಮೀಟರ್ ಪ್ರಾರಂಭ ಆಯ್ತಲ್ಲ, ಅದನ್ನ ನಾವು ಆರಿಜನ್ ಅಂತ ಕರಿತೀವಿ. ಆರಿಜನ್ ಅಂದ್ರೆ ಇಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆರ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎನಿ ಪಾಯಿಂಟ್ಸ್ ಆರ್ ಎನಿ ಪ್ಲೇಸ್.
ಸೊ ಮೆಜರ್ಮೆಂಟ್ ಮಾಡುವಾಗ ನಾವು ಒಂದನ್ನ 0 ಅಂತ ಕನ್ಸಿಡರ್ ಮಾಡಿ ಅಲ್ಲಿಂದ ಮೆಜರ್ಮೆಂಟ್ ಮಾಡ್ತೀವಲ್ಲ, ಎಲ್ಲಿ 0 ಅಂತ ಕನ್ಸಿಡರ್ ಮಾಡ್ತೀವಿ ಆ ಪೊಸಿಷನ್ ಅನ್ನ ನಾವು ಆರಿಜನ್ ಅಂತ ಹೇಳ್ತೇವೆ. ಓಕೆ, ಅದೇ ರೀತಿ ಶ್ರೀರಂಗಪಟ್ಟಣದಿಂದ ಎಷ್ಟು ದೂರ ಇದೆ ಅಂದ್ರೆ ಇಲ್ಲಿ ಪ್ರಾರಂಭ ಆಗುತ್ತೆ ಮೆಜರ್ಮೆಂಟು, ಅದು ಮೈಸೂರಿನಲ್ಲಿ ಎಂಡ್ ಆಗುತ್ತೆ. ಸೊ ಪ್ರಾರಂಭ 0 ಆಗಿ ಅಲ್ಲಿಂದ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಪ್ರಾರಂಭ ಆಗುವಂತ ಪಾಯಿಂಟ್ ಅನ್ನ ನಾವು ಆರಿಜನ್ ಅಂತ ಕರಿತೀವಿ. ಅದೇ ರೀತಿ ಟಿ ನರಸೀಪುರದಿಂದ ಮೆಜರ್ಮೆಂಟ್ ಮಾಡೋದಾದ್ರೆ 0 ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಎಂಡ್ ಆಗುತ್ತೆ. ಅದೇ ರೀತಿ ನಂಜನಗೂಡಿಂದ ಪ್ರಾರಂಭ ಮಾಡೋದಾದ್ರೆ 0 ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಎಂಡು ಇಲ್ಲಿಗಾಗುತ್ತೆ. ಅಂದ್ರೆ ಈ ಮೆಜರ್ಮೆಂಟ್ಗೆ ಕನ್ಸಿಡರ್ ಮಾಡಿದ್ನಲ್ಲ ಪಾಯಿಂಟ್, ಆ ಪಾಯಿಂಟ್ ಅನ್ನ ನಾವು ಆರಿಜನ್ ಅಂತ ಕರಿತೀವಿ. ಅದೇ ರೀತಿ ವರ್ಕ್ ಪೀಸಲ್ಲೂ ಕೂಡ ಈ 4 ರೀತಿಯ ಆರಿಜನ್ಗಳು ಬರುತ್ತೆ. ಸೊ ಈ ಆರಿಜನ್ಗಳೇನಿದಾವೆ ಇವು ಮೈಸೂರು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ಈ ಆರಿಜನ್ಗಳು ಯೂಸ್ ಆಯಿತು. ಯಾವುದು? KR ನಗರದಿಂದ ಪ್ರಾರಂಭವಾಗುವಂಥ ಆರಿಜನ್, ಶ್ರೀರಂಗಪಟ್ಟಣದಿಂದ ಪ್ರಾರಂಭವಾಗುವಂಥ ಆರಿಜನ್, ಹಾಗೆ ನರಸೀಪುರ ಮತ್ತೆ ನಂಜನಗೂಡಿಂದ ಪ್ರಾರಂಭ ಆಗುವಂಥ ಆರಿಜನ್ಗಳು ನಮಗೆ ಇಲ್ಲಿಂದ ಡಿಸ್ಟೆನ್ಸ್ ಅನ್ನ ಮೆಜರ್ಮೆಂಟ್ ಮಾಡಲಿಕ್ಕೆ, ಅಂದ್ರೆ ಮೈಸೂರು KR ನಗರದಿಂದ ಎಲ್ಲಿದೆ, ಹಾಗೇನೆ ಶ್ರೀರಂಗಪಟ್ಟಣದಿಂದ ಮೈಸೂರು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ, ಹಾಗೇನೆ ನರಸೀಪುರದಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಲಿಕ್ಕೆ ನಮಗೆ ಈ 4 ಆರಿಜನ್ಗಳು ಯೂಸ್ ಆದವು. ಇದೇ ರೀತಿ ನಮಗೆ ಈ CNC ವರ್ಕಿಂಗ್ ಏರಿಯಾದಲ್ಲಿ ಕಟಿಂಗ್ ಟೂಲು ಎಲ್ಲಿದೆ ಅಂತ ಹೇಳಲಿಕ್ಕೆ 4 ಆರಿಜನ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಅಂದ್ರೆ ಏನು, ನಾನು ಆರಿಜನ್ಗಳಿಗೆ ಹೋಗೋದಕ್ಕೆ ಮೊದಲು ಈ CNCಯ ವರ್ಕಿಂಗ್ ಏರಿಯಾ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ. ನೋಡಿ, CNC ನಲ್ಲಿ ಈ ತರ ಒಂದು ವರ್ಕಿಂಗ್ ಏರಿಯಾ ಇರುತ್ತೆ. ಸೊ ಈ ವರ್ಕಿಂಗ್ ಏರಿಯಾದಲ್ಲಿ ಕಟಿಂಗ್ ಟೂಲು ಎಲ್ಲೇ ನಿಂತ್ಕೊಂಡ್ರು ಕೂಡ ಡಿಸ್ಪ್ಲೇನಲ್ಲಿ ವ್ಯಾಲ್ಯೂ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಓಕೆ, ನಿಮ್ಗೆ ಈಗಾಗಲೇ ಆಕ್ಸಿಸ್ ಬಗ್ಗೆ ಗೊತ್ತಿದೆ. ಸೊ ನಾವು ಈ ಆಕ್ಸಿಸ್ ಅನ್ನ ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಹಾಗೇನೆ ಈ ಆಕ್ಸಿಸ್ ಏನಿದೆಯಲ್ಲ ಇದನ್ನ ಜೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೇವೆ, ಜೆಡ್ ಆಕ್ಸಿಸ್ ಅಂತ ತಗೊಳ್ತೇವೆ. ಓಕೆ, ಈಗ ಇಲ್ಲಿ ಒಂದು ಕಡೆ ಎಕ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತೆ. ದಿಸ್ ಇಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎಕ್ಸ್. ಎಕ್ಸಿನ ಸ್ಟಾರ್ಟಿಂಗ್ ಪಾಯಿಂಟ್ ಇದು 0 ಆಗುತ್ತೆ. ಹಾಗೇನೆ ಜೆಡ್ಡಿನ ಸ್ಟಾರ್ಟಿಂಗ್ ಪಾಯಿಂಟ್, ಜೆಡ್ ಆಕ್ಸಿಸ್ ನ ಸ್ಟಾರ್ಟಿಂಗ್ ಪಾಯಿಂಟ್, ದಿಸ್ ಇಸ್ ದ ಜೆಡ್ ಆಕ್ಸಿಸ್ ಸ್ಟಾರ್ಟಿಂಗ್ ಪಾಯಿಂಟ್, ಜೆಡ್ ಆಕ್ಸಿಸ್ ಸ್ಟಾರ್ಟಿಂಗ್ ಪಾಯಿಂಟ್. ಓಕೆ, ಸೊ ಇವೆರಡೂ ಕೂಡ ಒಂದು ಕಡೆ ಮೀಟ್ ಆದ್ರೆ ನಮಗೆ ಎಕ್ಸ್ ಮತ್ತೆ ಜೆಡ್ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಇದನ್ನ ನಾವು 0 ಅಂತ ಹೇಳ್ತೇವೆ. ಓಕೆ, ಸೊ ಎಕ್ಸ್ ಅಲ್ಲಿ ದಿಸ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಇನ್ ಎಕ್ಸ್ ಆಕ್ಸಿಸ್. ಇನ್ ದ ಸೇಮ್ ವೇ ದಿಸ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಇನ್ ಜೆಡ್ ಆಕ್ಸಿಸ್. ರೈಟ್, ಇದು ಎಕ್ಸ್ ಅಲ್ಲಿ ಮಿನಿಮಮ್ ವ್ಯಾಲ್ಯೂ. ಹಾಗೇನೆ ಈ ಎಕ್ಸ್ ಅಲ್ಲಿ 0ದಿಂದ ನಾನು ನೆಕ್ಸ್ಟ್ ಮೂವ್ ಮಾಡ್ತಾ ಬಂದ್ರೆ ಇಲ್ಲಿ ನಮಗೆ ವ್ಯಾಲ್ಯೂ ಕೂಡ ಇಂಡಿಕೇಟ್ ಆಗ್ತಾ ಹೋಗುತ್ತೆ. ಡಿಸ್ಪ್ಲೇನಲ್ಲಿ 1 ಮೈಕ್ರಾನ್ ಇಂಡಿಕೇಟ್ ಆಗ್ತಾ ಹೋಗುತ್ತೆ. ಅಂದ್ರೆ CNCಯ ಸ್ಲೈಡ್ಸ್ ಗಳೇನಿದೆ ಅದನ್ನ ನಾವು ಮಿನಿಮಮ್ 1 ಮೈಕ್ರಾನ್ ವರೆಗೂ ಮೂವ್ ಮಾಡಬಹುದು. ಸೊ ಹಾಗೇನೆ ಇಲ್ಲಿ ಎಕ್ಸ್ 0 ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು 1 ಮೈಕ್ರಾನ್, 2 ಮೈಕ್ರಾನ್ಸ್, 3 ಮೈಕ್ರಾನ್ಸ್ ಈ ತರ ಮೂವ್ ಆಗಿ ವ್ಯಾಲ್ಯೂಸ್ ಇಲ್ಲಿ ಇನ್ಕ್ರೀಸ್ ಆಗ್ತಾ ಬಂದು ಇಲ್ಲಿಗೆ ಈ ಡೈರೆಕ್ಷನ್ ಅಲ್ಲಿ ಎಕ್ಸ್ ಮ್ಯಾಕ್ಸಿಮಮ್ ಬರುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ಬರುತ್ತೆ. ಅದೇ ರೀತಿ ಈ ವ್ಯಾಲ್ಯೂ ಮ್ಯಾಕ್ಸಿಮಮ್ ಲಿಮಿಟ್ ಆಗುತ್ತೆ. ಅದೇ ರೀತಿ ಜೆಡ್ ಅಲ್ಲಿ ಇದು ಮಿನಿಮಮ್ ಆಗಿ ಇಲ್ಲಿಗೆ ಮ್ಯಾಕ್ಸಿಮಮ್ ಆಗುತ್ತೆ. ಅಂದ್ರೆ ಈ 2 ಪಾಯಿಂಟ್ಗಳು ಕೋಇನ್ಸೈಡ್ ಆಗುತ್ತಲ್ಲ, ಇದು ಮ್ಯಾಕ್ಸಿಮಮ್ ಲಿಮಿಟ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ಅಲಾಂಗ್ ಜೆಡ್ ಆಕ್ಸಿಸ್. ಅಂದ್ರೆ ಒಂದು ಮಿನಿಮಮ್ ಪಾಯಿಂಟ್ ಇರುತ್ತೆ, ಅದೇ ರೀತಿ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಮತ್ತೆ ಜೆಡ್ ಆಕ್ಸಿಸ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಅಂದ್ರೆ ಇದು ಏನಿದೆಯಲ್ಲ ಈ ವರ್ಕಿಂಗ್ ಏರಿಯಾದಲ್ಲಿ ಕಟಿಂಗ್ ಟೂಲು ಮೂವ್ ಆಗುತ್ತೆ ನಮ್ಮ ಯಾವುದೇ ಒಂದು ಮಷೀನಿಂಗ್ ಪ್ರಾಸೆಸ್ಗೆ. ಮತ್ತೆ ಕಟಿಂಗ್ ಟೂಲು ಇದ್ರ ಒಳಗಡೆ ಈ ಬೌಂಡ್ರಿನಲ್ಲಿ ಎಲ್ಲಿ ನಿಂತರೂ ಕೂಡ ನಮಗೆ ಡಿಸ್ಪ್ಲೇನಲ್ಲಿ ಕಟಿಂಗ್ ಟೂಲು ಎಕ್ಸ್ ಅಲ್ಲಿ ಎಲ್ಲಿದೆ, ಜೆಡ್ ಅಲ್ಲಿ ಎಲ್ಲಿದೆ ಅಂತ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ CNC. ಓಕೆ, ಸೊ ಹಂಗಾಗಿ ಕಟಿಂಗ್ ಟೂಲ್ ಎಲ್ಲೇ ಇದ್ರೂ ಕೂಡ ನಾವು ಇಲ್ಲಿದೆ ಈ ವ್ಯಾಲ್ಯೂನಲ್ಲಿ ಕಟಿಂಗ್ ಟೂಲ್ ನಿಂತಿದೆ ಅಂತ ಹೇಳ್ಬಿಟ್ಟು ಗೊತ್ತು ಮಾಡ್ಬೋದು ನಾವು. ಓಕೆ, ಯಾವ ರೀತಿ
ಮೈಸೂರನ್ನ ಒಂದು ಮೆಷರ್ಮೆಂಟ್ ಮಾಡಲಿಕ್ಕೆ KR ನಗರದಿಂದ ಪ್ರಾರಂಭ ಮಾಡಿದ್ವಿ, ಪಟ್ಟಣದಿಂದ ಪ್ರಾರಂಭ, ಮತ್ತೆ ಡಿಫ್ರೆಂಟ್ ಪ್ಲೇಸಸ್ ಇಂದ ಪ್ರಾರಂಭ ಮಾಡ್ತೀವಲ್ಲ. ಸೊ ಮಾಡಿ ನಾವು ಮೈಸೂರನ್ನ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ತೀವಲ್ವಾ. CNC ನಲ್ಲೂ ಹಾಗೇನೆ ಈ ಕಟಿಂಗ್ ಟೂಲು ಎಕ್ಸ್ ಅಲ್ಲಿ ಎಲ್ಲಿ ನಿಂತಿದೆ, ಜೆಡ್ ಅಲ್ಲಿ ಯಾವ ವ್ಯಾಲ್ಯೂನಲ್ಲಿ ನಿಂತಿದೆ ಅಂತ ಹೇಳ್ಬಿಟ್ಟು ಗೊತ್ತು ಮಾಡ್ಬೋದು. ಸೊ ಈ ವ್ಯಾಲ್ಯೂಗಳನ್ನ ನಾವು ಯಾವ ರೀತಿ ಮೆಷರ್ಮೆಂಟ್ ಮಾಡ್ತೀವಿ ಅನ್ನೋದನ್ನ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೋಡಿ, ನಾನೀಗಾಗಲೇ ನಿಮಗೆ ಆಬ್ಜೆಕ್ಟಿವ್ಸ್ ಅಲ್ಲಿ ಹೇಳ್ದಾಗೆ CNC ನಲ್ಲಿ 4 ಆರಿಜಿನ್ಸ್ ಬರುತ್ತೆ, 4 ಪೊಸಿಷನ್ಸ್ ಬರುತ್ತೆ. ಈಗ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಒಂದು ಮಷಿನ್ ಆರಿಜನ್ ಬರುತ್ತೆ ಅಥವಾ ಮಷಿನ್ 0 ಅಂತ ಹೇಳ್ತೀವಿ ಅದು. ಎರಡನೇದು ವರ್ಕ್ ಪೀಸ್ 0 ಬರುತ್ತೆ. ಓಕೆ, ಒಂದು ವರ್ಕ್ ಪೀಸ್ ಇಲ್ಲಿದೆ ಅಂದ್ರೆ ವರ್ಕ್ ಪೀಸ್ 0 ಬರುತ್ತೆ. ಎರಡನೇದು ಟೆಂಪರರಿ 0 ಬರುತ್ತೆ. ಟೆಂಪರರಿ 0 ಬರುತ್ತೆ. ಇದನ್ನ ನಾವು ರಿಲೇಟಿವ್ 0 ಅಂತಲೂ ಕೂಡ ಹೇಳ್ತೀವಿ. ಮತ್ತೊಂದು ಡಿಸ್ಟೆನ್ಸ್ ಟು ಗೋ ಅಂತ ಹೇಳ್ಬಿಟ್ಟು ಇನ್ನೊಂದು ಆರಿಜನ್ ಬರುತ್ತೆ. ಇದನ್ನ ಈ ಡಿಸ್ಟೆನ್ಸ್ ಟು ಗೋ ನಾನು ಮೂವೇಬಲ್ ಆರಿಜನ್ ಅಂತಲೂ ಕೂಡ ಕರೆದಿದ್ದೀನಿ. ಮೂವೇಬಲ್ 0 ಅಥವಾ ಮೂವೇಬಲ್ ಆರಿಜನ್ ಅಂತ ಕರೆದಿದ್ದೀನಿ. ನೋಡಿ, ಇದು ಮಷಿನ್ ಆರಿಜನ್ ಅಥವಾ ಮಷಿನ್ 0, ಟೆಂಪರರಿ 0 ಇಲ್ಲೆಲ್ಲ ಒಂದು ಕಡೆ ಇದೆ ಅಂತ ತಿಳ್ಕೊಳ್ಳಿ. ಟೆಂಪರರಿ 0, ಮಷಿನ್ 0 ಇಲ್ಲಿರುತ್ತೆ. ಅದನ್ನ ಹೋಮ್ ಅಂತಲೂ ಕೂಡ ಕರಿತೀವಿ. ಒಂದು ಟೆಂಪರರಿ 0 ಬರುತ್ತೆ. ಮೂರನೇದು ವರ್ಕ್ ಪೀಸ್ 0 ಬರುತ್ತೆ. ಇಲ್ಲಿರುತ್ತೆ ವರ್ಕ್ ಪೀಸ್ 0. ಹಾಗೇನೆ ಡಿಸ್ಟೆನ್ಸ್ ಟು ಗೋ ಕೂಡ ಒಂದು 0 ಬರುತ್ತೆ. ಹೀಗೆ ಈಗ ಕಟಿಂಗ್ ಟೂಲ್ ಅನ್ನ ಇಲ್ಲೆಲ್ಲಾದ್ರೂ ನಾನು ಪೊಸಿಷನ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಕಟಿಂಗ್ ಟೂಲ್ ಇಲ್ಲೆಲ್ಲೋ ನಿಂತಿದೆ. ಈಗ ಈ ಕಟಿಂಗ್ ಟೂಲಿನ ಪೊಸಿಷನ್ ಅನ್ನ, ಪ್ರೆಸೆನ್ಸ್ ಅನ್ನ, ಕಟಿಂಗ್ ಟೂಲಿನ ಪೊಸಿಷನ್ ಆರ್ ಪ್ರೆಸೆನ್ಸ್ ಅನ್ನ ನಾವು 4 ರೀತಿಯಲ್ಲಿ ಮೆಷರ್ಮೆಂಟ್ ಮಾಡಬಹುದು. ಯಾವ ರೀತಿ? ಒಂದು, ದ ಪ್ರೆಸೆನ್ಸ್ ಆಫ್ ಕಟಿಂಗ್ ಟೂಲ್ ಇನ್ ದಿಸ್ CNC ವರ್ಕಿಂಗ್ ಏರಿಯಾ ಕ್ಯಾನ್ ಬಿ ಐಡೆಂಟಿಫೈಡ್. ಇಲ್ಲಿಂದ ಮೆಷರ್ಮೆಂಟ್ ಅನ್ನ ಮಾಡಬಹುದು. ನಾನು ಕಟಿಂಗ್ ಟೂಲ್ ಎಲ್ಲಿದೆ ಅಂತ ಮೆಷರ್ಮೆಂಟ್ ಮಾಡಬಹುದು. ಹಾಗೆಯೇ ಟೆಂಪರರಿ 0 ದಿಂದ ಮೆಷರ್ಮೆಂಟ್ ಮಾಡಬಹುದು. ವರ್ಕ್ ಪೀಸ್ 0 ದಿಂದ ಕಟಿಂಗ್ ಟೂಲ್ ಎಲ್ಲಿದೆ ಅಂತ ಮೆಷರ್ಮೆಂಟ್ ಮಾಡಬಹುದು. ಹಾಗೆಯೇ ಈ ಡಿಸ್ಟೆನ್ಸ್ ಟು ಗೋ 0 ಇದೆಯಲ್ಲ, ಮೂವೇಬಲ್ 0, ಅಲ್ಲಿಂದ ಮೆಷರ್ಮೆಂಟ್ ಮಾಡಬಹುದು. ರೈಟ್. ಈಗ ಈ ಕಟಿಂಗ್ ಟೂಲಿನ ಪೊಸಿಷನ್ ಅನ್ನ ಜೆಡ್ ಆಕ್ಸಿಸ್ ಅಲ್ಲಿ ಮತ್ತೆ ಎಕ್ಸ್ ಆಕ್ಸಿಸ್ ಅಲ್ಲಿ ಹೀಗೆ. ಈಗ ಇಫ್ ಐ ಐಡೆಂಟಿಫೈ ದ position of our cutting tool along x direction and along z direction ಮೆಷರ್ಮೆಂಟ್ ಮಾಡಿದ್ರೆ, ನಾನು ಈ ವರ್ಕ್ ಮಿಷಿನಿನ 0 ದಿಂದ ಕಟಿಂಗ್ ಟೂಲಿನ ಪೊಸಿಷನ್ ಅನ್ನ ಮೆಷರ್ಮೆಂಟ್ ಮಾಡಿದ್ರೆ, ಆ ಕೋಆರ್ಡಿನೇಟ್ ಅನ್ನ ಮಷಿನ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಮಷಿನ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಓಕೆ. ಸೊ ನಮಗೆ ಆಲ್ರೆಡಿ 4 ಆರಿಜನ್ಗಳು ಗೊತ್ತಾಗಿದೆ. ಮಷಿನ್ ಆರಿಜನ್ ಬರುತ್ತೆ, ಟೆಂಪರರಿ ಆರಿಜನ್ ಬರುತ್ತೆ, ವರ್ಕ್ ಪೀಸ್ ಆರಿಜನ್ ಬರುತ್ತೆ, ಹಾಗೇನೆ ಡಿಸ್ಟೆನ್ಸ್ ಟು ಗೋ ಆರ್ ಮೂವೇಬಲ್ ಆರಿಜನ್ ಬರುತ್ತೆ. ಈ 4 ಗೊತ್ತಾಯ್ತು. ಫಸ್ಟ್ನೇ ಆಬ್ಜೆಕ್ಟಿವ್ ಕಂಪ್ಲೀಟ್ ಆಯ್ತು. ಎರಡನೇ ಆಬ್ಜೆಕ್ಟಿವ್ ಅಲ್ಲಿ ಬಂದ್ರೆ ಡಿಫರೆಂಟ್ ಕೋಆರ್ಡಿನೇಟ್ಸ್ ಬರುತ್ತೆ. ಅದರಲ್ಲಿ ನಾವೀಗ ಕಟಿಂಗ್ ಟೂಲಿನ ಪೊಸಿಷನ್ ಅನ್ನ ಮಿಷಿನ್ 0 ದಿಂದ ಐಡೆಂಟಿಫೈ ಮಾಡಿದ್ರೆ, ಆ ಕೋಆರ್ಡಿನೇಟ್ ಅನ್ನ ನಾವು ಮಿಷಿನ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅದೇ ರೀತಿ ದ ಪ್ರೆಸೆನ್ಸ್ ಆಫ್ ಕಟಿಂಗ್ ಟೂಲ್ ಇಫ್ ಐಡೆಂಟಿಫೈಡ್ ಫ್ರಮ್ ಟೆಂಪರರಿ 0 ಆರ್ ರಿಲೇಟಿವ್ ಪೊಸಿಷನ್. ಸೊ ಈ ಟೆಂಪರರಿ 0 ಅಥವಾ ರಿಲೇಟಿವ್ ಪೊಸಿಷನ್ ಇಂದ ಕಟಿಂಗ್ ಟೂಲಿನ ಪ್ರೆಸೆನ್ಸ್ ಅನ್ನ ಎಕ್ಸ್ ಮತ್ತೆ ಜೆಡ್ ಅಲ್ಲಿ ಮೆಷರ್ಮೆಂಟ್ ಮಾಡಿದ್ರೆ, ನಾವು ಆ ಕೋಆರ್ಡಿನೇಟ್ ಅನ್ನ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂತ ಕರಿತೀವಿ.
ಅದೇ ರೀತಿ ಕಟಿಂಗ್ ಟೂಲಿನ ಪ್ರೆಸೆನ್ಸ್ ಅನ್ನ ಅಬ್ಸಲ್ಯೂಟ್ ಅಲ್ಲ, ಇದು ರಿಲೇಟಿವ್ ಕೋಆರ್ಡಿನೇಟ್. ಸೊ ಕಟಿಂಗ್ ಟೂಲಿನ ಪ್ರೆಸೆನ್ಸ್ ಅನ್ನ ಟೆಂಪರರಿ ಜೀರೋದಿಂದ ಐಡೆಂಟಿಫೈ ಮಾಡಿದ್ರೆ ಎಕ್ಸ್ ಮತ್ತೆ ಜೆಡ್ ಅಲ್ಲಿ ಆ ಕೋಆರ್ಡಿನೇಟ್ ಅನ್ನ ರಿಲೇಟಿವ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅದೇ ರೀತಿ ಕಟಿಂಗ್ ಟೂಲಿನ ಪ್ರೆಸೆನ್ಸ್ ಅನ್ನ ವರ್ಕ್ ಪೀಸ್ ಜೀರೋದಿಂದ ಐಡೆಂಟಿಫೈ ಮಾಡಿದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮತ್ತೆ ಜೆಡ್ ಡೈರೆಕ್ಷನ್ ಅಲ್ಲಿ ಐಡೆಂಟಿಫೈ ಮಾಡಿದ್ರೆ ಆ ಕೋಆರ್ಡಿನೇಟ್ ಅನ್ನ ನಾವು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅದೇ ರೀತಿ ಕಟಿಂಗ್ ಟೂಲಿನ ಪ್ರೆಸೆನ್ಸ್ ಅನ್ನ ಮೂವೇಬಲ್ ಆರಿಜನ್ ಇಂದ ಐಡೆಂಟಿಫೈ ಮಾಡಿದ್ರೆ ಆ ಕೋಆರ್ಡಿನೇಟ್ ಅನ್ನ ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಸೊ ಈ 4 ಆರಿಜನ್ ಇಂದ ಅಂದ್ರೆ ಪ್ರತಿ ಆರಿಜನ್ ಇಂದ ಕಟಿಂಗ್ ಟೂಲ್ನ ಪೊಸಿಷನ್ಸ್ ಅನ್ನ ಐಡೆಂಟಿಫೈ ಮಾಡ್ತಾ ಹೋದ್ರೆ ಮಿಷಿನ್ ಜೀರೋದಿಂದ ಐಡೆಂಟಿಫೈ ಮಾಡಿದ್ರೆ ಮಿಷಿನ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಟೆಂಪರರಿ ಆರಿಜನ್ ಇಂದ ಕಟಿಂಗ್ ಟೂಲ್ ಪೊಸಿಷನ್ ಅನ್ನು ಐಡೆಂಟಿಫೈ ಮಾಡಿದ್ರೆ ರಿಲೇಟಿವ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಕರಿತೀವಿ. ವರ್ಕ್ ಪೀಸ್ ಜೀರೋದಿಂದ ಕಟಿಂಗ್ ಟೂಲ್ ಪೊಸಿಷನ್ಸ್ ಅನ್ನ ಕೋಆರ್ಡಿನೇಟ್ಸ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಅದನ್ನ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅದೇ ರೀತಿ ಮೂವೇಬಲ್ ಆರಿಜನ್ ಇಂದ ಕಟಿಂಗ್ ಟೂಲ್ ಪೊಸಿಷನ್ ಅನ್ನ ಐಡೆಂಟಿಫೈ ಮಾಡಿದ್ರೆ ಆ ಕೋಆರ್ಡಿನೇಟ್ ಅನ್ನ ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟ್ಸ್ ಅಂತ ಹೇಳಿ ಕರಿತೇವೆ. ಓಕೆ, ಸೊ ಇದು ಡಿಫರೆಂಟ್ ಆರಿಜನ್ಸ್ ಮತ್ತೆ ಡಿಫರೆಂಟ್ ಕೋಆರ್ಡಿನೇಟ್ಸ್. ಓಕೆ, ಸೊ ಫಸ್ಟ್ ಕೋಆರ್ಡಿನೇಟ್ ಯಾವುದು? ಒಂದು ಮಷಿನ್ ಕೋಆರ್ಡಿನೇಟ್. ಸೊ ಮಷಿನ್ ಕೋಆರ್ಡಿನೇಟ್ ಅಂದ್ರೇನು? ಸೊ ಇಟ್ ಈಸ್ ಯೂಸ್ಡ್ ಟು identify the presence of cutting tool from machine 0. So machine coordinate andreno? It is used to identify the presence of cutting tool from machine 0. ಅಂದ್ರೆ ಸೊ ಈ CNC ವರ್ಕಿಂಗ್ ಏರಿಯಾದಲ್ಲಿ ಓಮ್ ಪೊಸಿಷನ್ ಇರುತ್ತೆ ಅಥವಾ ಮಿಷಿನ್ 0 ಇರುತ್ತೆ, ಕಟಿಂಗ್ ಟೂಲ್ ಇಲ್ಲೆಲ್ಲೋ ಇರುತ್ತೆ. ಸೊ ಈ ಕಟಿಂಗ್ ಟೂಲು ಎಕ್ಸ್ ಅಲ್ಲಿ ಎಷ್ಟು ದೂರದಲ್ಲಿದೆ, ಹಾಗೇನೆ ಕಟಿಂಗ್ ಟೂಲು ಜೆಡ್ ಅಲ್ಲಿ ಎಷ್ಟು ದೂರದಲ್ಲಿದೆ, ಇಲ್ಲಿಂದ ಮಿಷಿನ್ 0ದಿಂದ ಜೆಡ್ ಡೈರೆಕ್ಷನ್ ಅಲ್ಲಿ ಎಷ್ಟು ದೂರದಲ್ಲಿದೆ, ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಷ್ಟು ದೂರದಲ್ಲಿದೆ ಅಂತ ನಾವು ಐಡೆಂಟಿಫೈ ಮಾಡಿದ್ರೆ ಆ ಕೋಆರ್ಡಿನೇಟ್ ಅನ್ನ ನಾವು ಮಷಿನ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅದೇ ರೀತಿ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂದ್ರೇನು? ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸರ್ ಅಬ್ಸಲ್ಯೂಟ್ ಪೊಸಿಷನ್ಸ್ ಅಂದ್ರೆ ದಿಸ್ ಕೋಆರ್ಡಿನೇಟ್ ಆರ್ ಇಟ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ದ position of or presence of cutting tool from workpiece 0. ಸೊ ಅಂದ್ರೆ ಅಬ್ಸಲ್ಯೂಟ್ ಕೋಆರ್ಡಿನೇಟ್ಸ್ ಅಂದ್ರೆ ಕೋಆರ್ಡಿನೇಟ್ ಸಿಸ್ಟಮ್ ಏನ್ ತೋರಿಸ್ತಾ ಇರುತ್ತೆ, ಡಿಸ್ಪ್ಲೇ ಮಾಡ್ತಾ ಇರುತ್ತೆ ನಮ್ಗೆ ಅಂದ್ರೆ ಈಗ ಇಲ್ಲಿ ಚೆಕ್ ವರ್ಕ್ ಕೋಡಿಂಗ್ ಡಿವೈಸ್ ಎಲ್ಲ ಇರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ವರ್ಕ್ ಪೀಸ್ ಇರುತ್ತೆ. ಸೊ ಟೂಲ್ ಆಫ್ ಸೆಟ್ ಅಥವಾ ವರ್ಕ್ ಆಫ್ ಸೆಟ್ ತಗೊಂಡಾಗ ವರ್ಕ್ದು 0 ಆಗುತ್ತೆ, ಇಲ್ಲಿ 0 ಇರುತ್ತೆ. ಈಗ ಕಟಿಂಗ್ ಟೂಲ್ ಇಲ್ಲೆಲ್ಲೋ ನಿಂತಿದೆ. ಈಗ ಕಟಿಂಗ್ ಟೂಲಿನ ಪ್ರೆಸೆನ್ಸ್ ಅನ್ನ ನಾವು ವರ್ಕ್ ಪೀಸ್ 0ದಿಂದ ಮೆಜರ್ ಮಾಡಿದ್ರೆ ಅಲಾಂಗ್ ಎಕ್ಸ್ ಡೈರೆಕ್ಷನ್, ಅದೇ ರೀತಿ ಅಲಾಂಗ್ ಜೆಡ್ ಡೈರೆಕ್ಷನ್ ಮೆಜರ್ಮೆಂಟ್ ಮಾಡಿದ್ರೆ ಇಫ್ ಯು ಮೆಜರ್ ದ ಪ್ರೆಸೆನ್ಸ್ ಆಫ್ ದಿಸ್ ಕಟಿಂಗ್ ಟೂಲ್ ಫ್ರಮ್ ವರ್ಕ್ ಪೀಸ್ 0, ಇಲ್ಲಿಂದ ಎಕ್ಸ್ ಅಲ್ಲಿ ಎಷ್ಟು ದೂರದಲ್ಲಿದೆ, ಇಲ್ಲಿಂದ ಜೆಡ್ ಅಲ್ಲಿ ಎಷ್ಟು ದೂರದಲ್ಲಿದೆ ಅಂತ ಹೇಳ್ಬಿಟ್ಟು ನಾವು ಐಡೆಂಟಿಫೈ ಮಾಡಿದ್ರೆ ಆ ಒಂದು ಸಿಸ್ಟಮ್ ಅನ್ನ ನಾವು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ ಅಬ್ಸಲ್ಯೂಟ್ ಪೊಸಿಷನ್ಸ್ ಅಂತ ಹೇಳಿ ಕರಿತೇವೆ. ಹಾಗೇನೆ ಏನು ಮೂರನೇದಿದೆ, ಟೆಂಪರರಿ ಆರಿಜಿನ್ ನಿಂದ ಮೆಜರ್ಮೆಂಟ್ ಮಾಡುವಂಥದ್ದು, ಅದು ರಿಲೇಟಿವ್ ಕೋಆರ್ಡಿನೇಟ್.
ಕೋಆರ್ಡಿನೇಟ್. ಸೊ ರಿಲೇಟಿವ್ ಕೋಆರ್ಡಿನೇಟ್ ಅಲ್ಲಿ ಏನಾಗುತ್ತೆ, ಕಟಿಂಗ್ ಟೂಲ್ನ ಪ್ರೆಸೆನ್ಸ್ ಅನ್ನ CNC ವರ್ಕಿಂಗ್ ಏರಿಯಾದಲ್ಲಿ ನೋಡಿ, ಇದು CNC ವರ್ಕಿಂಗ್ ಏರಿಯಾ. ಇಲ್ಲಿ ಕಟಿಂಗ್ ಟೂಲ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಒಂದು ಕಡೆ ಟೆಂಪರರಿ 0 ಮಾಡಿದ್ದೀನಿ, ಇಲ್ಲಿ ಟೆಂಪರರಿ 0 0 ಇದೆ. ಇದನ್ನ ನಾವು ರಿಲೇಟಿವ್ 0 ಅಥವಾ ರಿಲೇಟಿವ್ ಆರಿಜಿನ್ ಅಂತ ಹೇಳ್ತೀವಿ. ಓಕೆ, ಈ ಕಟಿಂಗ್ ಟೂಲ್ ಪೊಸಿಷನ್ ಅನ್ನ ಈ ಟೆಂಪರರಿ 0ದಿಂದ ಐಡೆಂಟಿಫೈ ಮಾಡಿದ್ರೆ ಅಲಾಂಗ್ ಎಕ್ಸ್ ಆಕ್ಸಿಸ್ ಅಂಡ್ ಅಲಾಂಗ್ Z axis, then this coordinate system or this coordinate will called as relative coordinate. ಅದೇ ರೀತಿ ನಾಲ್ಕನೇದು ಏನಿದೆಯಲ್ಲ, ಯಾವುದು ನಾಲ್ಕನೇದು, ಡಿಸ್ಟೆನ್ಸ್ ಟು ಗೋ. ಸೊ ಡಿಸ್ಟೆನ್ಸ್ ಟು ಗೋ, ಈ ಕೋಆರ್ಡಿನೇಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅಗೇನ್ CNC ವರ್ಕಿಂಗ್ ಏರಿಯಾದಲ್ಲಿ ಕಟಿಂಗ್ ಟೂಲ್ ಒಂದು ಕಡೆ ಇರುತ್ತೆ, ಇಲ್ಲಿ ಕಟಿಂಗ್ ಟೂಲ್ ಪೊಸಿಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಮೂವೇಬಲ್ ಆರಿಜನ್ ಅನ್ನ ನಾವು ಇಲ್ಲಿ ಮಾಡಿದೀವಿ, ಅದನ್ನ ಡಿಸ್ಟೆನ್ಸ್ ಟು ಗೋ ಪೊಸಿಷನ್ ಅಂತ ಕರಿತೀವಿ ಅಥವಾ ಡಿಸ್ಟೆನ್ಸ್ ಟು ಗೋ ಆರಿಜನ್ ಅಂತ ಹೇಳ್ತೀವಿ. ಈ ಕಟಿಂಗ್ ಟೂಲ್ ಪೊಸಿಷನ್ ಅನ್ನ, ಅದರ ಪ್ರೆಸೆನ್ಸ್ ಅನ್ನ ಇಲ್ಲಿಂದ ಮೆಜರ್ಮೆಂಟ್ ಮಾಡಿದ್ರೆ ಈ ಮೂವೇಬಲ್ ಆರಿಜನ್ ಇಂದ ಎಕ್ಸ್ ಡೈರೆಕ್ಷನ್ ಅಲ್ಲಿ, ಹಾಗೇನೆ Z ಡೈರೆಕ್ಷನ್ ಅಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ ನಾವು ಈ ಒಂದು ಕೋಆರ್ಡಿನೇಟ್ ಸಿಸ್ಟಮ್ ಅನ್ನ ಡಿಸ್ಟೆನ್ಸ್ ಟು ಕೋಆರ್ಡಿನೇಟ್ ಪೊಸಿಷನ್ ಅಥವಾ ಡಿಸ್ಟೆನ್ಸ್ ಟು ಕೋಆರ್ಡಿನೇಟ್ ಆರಿಜನ್ ಅಂತೇಳಿ, ಕೋಆರ್ಡಿನೇಟ್ ಸಿಸ್ಟಮ್ ಅಂತೇಳಿ ಕರಿತೇವೆ. ಓಕೆ, ಸೊ ಈಗ ಏನೇನು ತಿಳ್ಕೊಂಡ್ರಿ ನೀವು ಈ ಒಂದು ಕ್ಲಾಸಲ್ಲಿ? ಒಂದು ಡಿಫರೆಂಟ್ ಆರಿಜನ್ಸ್ ಯಾವ್ಯಾವುದು, ಮಷಿನ್ ಆರಿಜನ್ ಅಥವಾ ಓಮ್ ಪೊಸಿಷನ್ ಅಂತ ಹೇಳ್ತೀವಿ. ಹಾಗೆಯೇ ವರ್ಕ್ ಪೀಸ್ ಆರಿಜನ್, ವರ್ಕ್ ಪೀಸ್ 0. ಮೂರನೇದು ಟೆಂಪರರಿ 0. ನಾಲ್ಕನೇದು ಡಿಸ್ಟೆನ್ಸ್ ಟು ಗೋ 0. ಈ 4 ಆರಿಜನ್ಗಳಾಗುತ್ತೆ. ಈ 4 ಆರಿಜನ್ಗಳಿಂದ ಕಟಿಂಗ್ ಟೂಲ್ ಪೊಸಿಷನ್ಸ್ ಅನ್ನ ನಾವು ಮೆಜರ್ ಮಾಡ್ತಾ ಹೋದ್ರೆ ಡಿಫರೆಂಟ್ ಕೋಆರ್ಡಿನೇಟ್ಸ್ ಬರುತ್ತೆ. ಮಿಷಿನ್ 0 0 ದಿಂದ ಕಟಿಂಗ್ ಟೂಲ್ ಪೊಸಿಷನ್ ಮೆಜರ್ ಮಾಡಿದ್ರೆ ಅದು ಮಿಷಿನ್ ಕೋಆರ್ಡಿನೇಟ್ ಆಗುತ್ತೆ. ಅದೇ ರೀತಿ ವರ್ಕ್ ಪೀಸ್ ಆರಿಜನ್ ಇಂದ ಕಟಿಂಗ್ ಟೂಲ್ ಮೆಜರ್ಮೆಂಟ್ ಮಾಡಿದ್ರೆ ಅದು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಆಗುತ್ತೆ. ಹಾಗೇನೆ ಟೆಂಪರರಿ 0 ದಿಂದ ಮೆಜರ್ಮೆಂಟ್ ಮಾಡಿದ್ರೆ ಅದು ರಿಲೇಟಿವ್ ಕೋಆರ್ಡಿನೇಟ್ ಸಿಸ್ಟಮ್ ಆಗುತ್ತೆ. ಸೇಮ್ ವೇ ಡಿಸ್ಟೆನ್ಸ್ ಟು ಗೋ ಅಥವಾ ಮೂವೇಬಲ್ ಆರಿಜನ್ ಇಂದ ಮೆಜರ್ ಮಾಡಿದ್ರೆ ಅದು ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟ್ ಆಗುತ್ತೆ. ಓಕೆ, ಸೊ ಇದು ಥಿಯರಿ. ನಾನೀಗ ನಿಮಗೆ ಮಷೀನಲ್ಲಿ ನಮಗೆ ಯಾವ ರೀತಿ ವರ್ಕಿಂಗ್ ಏರಿಯಾ ಇದೆ, ಅಲ್ಲಿ ವರ್ಕ್ ಪೀಸ್ 0 ಅಂದ್ರೆ ಏನು, ಮಷಿನ್ 0 ಅಂದ್ರೆ ಏನು, ಡಿಸ್ಟೆನ್ಸ್ ಟು ಗೋ ಅಂದ್ರೆ ಏನು, ಟೆಂಪರರಿ 0ವನ್ನು ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋಣ. ಫ್ರೆಂಡ್ಸ್, ಈ ಮಷಿನ್ 0 ಇದೆಯಲ್ಲ, ಮಿಷಿನ್ ಆಫ್ ಆಗಿದ್ದಾಗಲೂ ಕೂಡ 0 ಗೊತ್ತಾಗುತ್ತೆ ನಮಗೆ. ಓಕೆ, ಟೆಂಪರರಿ 0 ಕೂಡ ಗೊತ್ತಾಗುತ್ತೆ. ಆದರೆ ಈ ವರ್ಕ್ ಪೀಸ್ ಆರಿಜನ್ನು ಮತ್ತು ಡಿಸ್ಟೆನ್ಸ್ ಟು ಗೋ ಏನಿದೆ, ಇದು ಪ್ರೋಗ್ರಾಮ್ ಮಾಡಿ ಕಮೆಂಟ್ ಕೊಟ್ಟು ಮಷೀನನ್ನು ಮೂವ್ ಮಾಡುವಾಗ ನಾವು ಈ 0ಗಳನ್ನು ನೋಡ್ಬೋದು. ಅದನ್ನು ನಾನಿಲ್ಲಿ ಮಷೀನಲ್ಲಿ ತೋರಿಸ್ತೇನೆ. ಓಕೆ, ಈಗ ನೋಡಿ, ಈ CNC ಲೇತ್ ಅಥವಾ CNC ಟರ್ನಿಂಗ್ ಸೆಂಟರ್ ಏನಿದೆ, ಇದರಲ್ಲಿ ಈ ಪೊಸಿಷನ್ಸ್ಗಳು ಯಾವ ರೀತಿ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಇದು ನೋಡಿ CNCಯ ವರ್ಕಿಂಗ್ ಏರಿಯಾ. ಅಂದರೆ CNCನಲ್ಲಿ ಒಂದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಲಿಮಿಟ್ ಫಿಕ್ಸ್ ಆಗಿರುತ್ತೆ. ಸೊ ಈ ಏನು ಕಟಿಂಗ್ ಟೂಲ್ ಇದೆ ಅಥವಾ ಟರೆಟ್ ಹೆಡ್ ಇದೆ, ಇದು ಈ ವರ್ಕಿಂಗ್ ಏರಿಯಾದಲ್ಲಿ ಎಲ್ಲೇ ನಿಂತ್ಕೊಂಡ್ರೂ ಕೂಡ ಅದರ ಕೋಆರ್ಡಿನೇಟ್ಸನ್ನು ಈ ಡಿಸ್ಪ್ಲೇನಲ್ಲಿ ಇಂಡಿಕೇಟ್ ಮಾಡುತ್ತೆ. ಇದು CNC ಡಿಸ್ಪ್ಲೇ ಅಲ್ವಾ, ಇಲ್ಲಿ ನಮಗೆ ತೋರಿಸ್ತದೆ ನೋಡಿ. ಇಲ್ಲಿ ಈ ಫಂಕ್ಷನಲ್ ಸ್ವಿಚ್ ಏನಿದೆ, ಪೊಸಿಷನ್ಸನ್ನು ಪ್ರೆಸ್ ಮಾಡಿದರೆ ಕಟಿಂಗ್ ಟೂಲು ಈಗ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಈ ಪೊಸಿಷನ್ಸಲ್ಲಿ ಅಬ್ಸಲ್ಯೂಟ್, ನಾನು ಆಗಲೇ ಅಬ್ಸಲ್ಯೂಟ್ ಪೊಸಿಷನ್ ಅಂತ ಹೇಳಿದೆ. ಸೊ ನಿಮ್ಗೆ ಇಲ್ಲಿ ಏನು ವ್ಯಾಲ್ಯೂ ಇಂಡಿಕೇಟ್ ಆಗ್ತಾ ಇದೆ, ಇದು ಕಟಿಂಗ್ ಟೂಲಿನ ಅಬ್ಸಲ್ಯೂಟ್ ಪೊಸಿಷನ್ಸನ್ನು ತೋರಿಸ್ತಾ ಇದೆ ಈ ಡಿಸ್ಪ್ಲೇನಲ್ಲಿ. ಹಾಗೆಯೇ ಆ ರಿಲೇಟಿವ್ ಅಂತ ಏನಿದೆ, ಸೊ ಈ ರಿಲೇಟಿವ್ ನಾವು ಕಟಿಂಗ್ ಟೂಲನ್ನು ಎಲ್ಲಿ ಬೇಕಾದ್ರೂ ನಿಲ್ಲಿಸಿ ಅಲ್ಲಿ 0 ಮಾಡ್ಕೋಬೋದು. ಅದನ್ನ ನಾವು ಟೆಂಪರರಿ 0 ಅಂತ ಆರಿಜನ್ ಅಂತ ಕೂಡ ಕರಿತೀವಿ. ನೋಡಿ, ಈಗ ನಾನೀಗ ಈ ಟೆಂಪರರಿ 0 ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಈಗ ಈ ವ್ಯಾಲ್ಯೂನಲ್ಲಿ ಎಕ್ಸಲ್ಲಿ ನಾನು 0 ಮಾಡಬೇಕು ಅಂತ ತಿಳ್ಕೊಳ್ಳಿ. ಎಕ್ಸಲ್ಲಿ 0 ಮಾಡಬೇಕಂದ್ರೆ ಈ ರೀತಿ ಪ್ರಿಸೆಟ್ ಮಾಡಿದರೆ ಇಲ್ಲಿ 0 ಆಗುತ್ತೆ. ಸೊ ಈ ಕರೆಂಟ್ ಪೊಸಿಷನಿಂದ, ಅದೇ ಕಟಿಂಗ್ ಟೂಲ್ ನಿಂತಿದೆಯಲ್ವಾ, ಇಲ್ಲಿಂದ ನಾನು ಈ
ಟೂಲನ್ನು ಸಮ್ ಡಿಸ್ಟೆನ್ಸಲ್ಲಿ ಮೂವ್ ಮಾಡಬೇಕು ಅಂದರೆ ಅಂದರೆ ಈ ನಿಂತಿರೋ ಪೊಸಿಷನ್ ಅದು ಜೀರೋ ಮಾಡ್ಕೋಬೋದು ನಾವು. ಇದು ಇಲ್ಲಿ ನೋಡಿ, ಈಗ ಇಲ್ಲಿ ಎಷ್ಟು ಮೂವ್ ಮಾಡ್ಬೋದು ಅಂತ ಇಲ್ಲಿ ನೋಡ್ಕೊಂಡು ನಾವು ಮೂವ್ ಮಾಡ್ಬೋದು. ಹಾಗೆಯೇ ನಾವು ಜೆಡ್ಡಲ್ಲೂ ಕೂಡ ಈ ಜೀರೋ ಮಾಡ್ಕೋಬೋದು ನೋಡಿ. ಅಂದರೆ ಎಲ್ಲಿ ಕಟಿಂಗ್ ಟೂಲ್ ನಿಂತಿರುತ್ತೆ ಅಲ್ಲಿ ನಾವು ಜೀರೋಗಳನ್ನು ಮಾಡ್ಕೋಬೋದು ಕಟಿಂಗ್ ಟೂಲ್ಗೆ. ಸೊ ಅದು ಕಟಿಂಗ್ ಟೂಲಿಗೆ ಜೀರೋ ಮಾಡ್ಬೋದು ಅಥವಾ ವರ್ಕ್ ಪೀಸಿಗೆ ಜೀರೋ ಮಾಡ್ಬೋದು. ನಾನು ಈ ಕಟಿಂಗ್ ಟೂಲನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಕಟಿಂಗ್ ಟೂಲ್ನ ಎಲ್ಲಿ ಬೇಕಾದರೂ ನಿಲ್ಲಿಸಿ ನಾವು ಜೀರೋ ಮಾಡ್ಬೋದು. ಅದನ್ನು ನಾವು ಟೆಂಪರರಿ ಜೀರೋ ಅಥವಾ ರಿಲೇಟಿವ್ ಜೀರೋ ಅಂತ ಕರಿತೀವಿ. ಈ ಯಾಕಪ್ಪ ಈ ಜೀರೋಗಳನ್ನು ಮಾಡ್ತೀವಿ, ಟೆಂಪರರಿ ಜೀರೋ ಮಾಡ್ತೀವಿ ಅಂದರೆ ಈ ಮಷಿನ್ ಜೀರೋ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ, ವರ್ಕ್ ಪೀಸ್ ಜೀರೋ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ವರ್ಕ್ ಪೀಸ್ಗೆ ಆಫ್ಸೆಟ್ ತೊಗೊಂಡ್ಮೇಲೆ ಟೂಲ್ ಆಫ್ಸೆಟ್ ಅಥವಾ ವರ್ಕ್ ಆಫ್ಸೆಟ್ ತೊಗೊಂಡ್ಮೇಲೆ ಅದು ಜೀರೋ ಪರ್ಮನೆಂಟಾಗಿ ಫಿಕ್ಸ್ ಆಗಿರುತ್ತೆ. ಆದರೆ ಕೆಲವು ಸಲ ನಾವು ಇಲ್ಲಿ ಡಯಾಮೀಟ್ರಲ್ಲಿ ರೆಡ್ಯೂಸ್ ಮಾಡಬೇಕಾಗುತ್ತೆ, ಹಾಗೆಯೇ ಫೇಸಲ್ಲಿ ರೆಡ್ಯೂಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಈ ಕಟಿಂಗ್ ಟೂಲ್ಗೆ ನಿಂತಿರೋ ಪ್ಲೇಸಲ್ಲಿ X0 Z0 ಮಾಡ್ಕೊಳ್ಬೋದು. ಅಲ್ಲಿಂದ ನಾವು ಎಷ್ಟು ಬೇಕಾದ್ರೂ ಮೂವ್ ಮಾಡ್ಬೋದು, ನಾವು ನೋಡ್ಕೊಂಡು ಮೂವ್ ಮಾಡ್ಬೋದು ನೋಡಿ. 0.1 ಬೇಕಾದ್ರೂ ಮೂವ್ ಮಾಡ್ಬೋದು, 0.2 ಮೂವ್ ಮಾಡ್ಬೋದು, 0.3 ಮೂವ್ ಮಾಡ್ಬೋದು. ಅಂದರೆ ಇರೋ ಪೊಸಿಷನ್ಸಿಂದ ಕಟಿಂಗ್ ಟೂಲ್ಗೆ ಎಕ್ಸ್ ಮತ್ತು ಜೆಡ್ಡಲ್ಲಿ ವ್ಯಾಲ್ಯೂಸನ್ನು ಮೂವ್ ಮಾಡಿ, ಕಟಿಂಗ್ ಟೂಲನ್ನು ಮೂವ್ ಮಾಡಿ ನಮಗೆ ಮೆಟೀರಿಯಲಲ್ಲಿ ವರ್ಕ್ ಪೀಸಲ್ಲಿ ಮೆಟೀರಿಯಲನ್ನು ರೆಡ್ಯೂಸ್ ಮಾಡ್ಬೋದು. ಅಥವಾ ಇದು ತುಂಬ ನಮ್ಗೆ ಯೂಸ್ ಆಗೋದು ಸಾಫ್ಟ್ ಜಾಸ್ಗಳನ್ನು ಯೂಸ್ ಮಾಡಿ ಜಾಬ್ಗಳನ್ನು ಲೋಡ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಮಗೆ ಈ ಟೆಂಪರರಿ ಜೀರೋ ಯೂಸ್ ಆಗುತ್ತೆ. ಓಕೆ, ಸೊ ಈ ಟೆಂಪರರಿ ಜೀರೋ ಅಂದ್ರೇನು, ಕಟಿಂಗ್ ಟೂಲನ್ನು ಯಾವುದೇ ಪೊಸಿಷನಲ್ಲಿ ನಿಲ್ಲಿಸಿ ಜೀರೋ ಮಾಡ್ಬೋದು. ಅಲ್ಲಿಂದ ನಮಗೆ ವ್ಯಾಲ್ಯೂಸನ್ನು ಎಕ್ಸಲ್ಲಿ ಮತ್ತು ಜೆಡ್ಡಲ್ಲಿ ವೇರಿಯೇಷನ್ಸ್ ಮಾಡಿ ನಮ್ಗೆ ಯಾವ ರೀತಿ ಬೇಕೋ ಹಾಗೆ ಜಾಬ್ ಡೈಮೆನ್ಷನ್ಗಳನ್ನು ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಈಗ ಈ ಡಿಸ್ಪ್ಲೇ ಏನಿದೆ, ಈ ಕೋಆರ್ಡಿನೇಟ್ಸ್ ಏನಿದೆ, ಅದು ವರ್ಕ್ ಪೀಸಿನ ಟೆಂಪರರಿ ಜೀರೋದಿಂದ ಎಕ್ಸಲ್ಲಿ -15.200 ಮೂವ್ ಆಗಿದೆ, ಜೆಡ್ಡಲ್ಲಿ -0.5 ಮೂವ್ ಆಗಿದೆ. ಈ ವ್ಯಾಲ್ಯೂಸ್ ಏನು ಇಂಡಿಕೇಟ್ ಮಾಡ್ತಾ ಇದೆಯಲ್ಲ ಅದು ವರ್ಕ್ ಪೀಸಿನ ಟೆಂಪರರಿ ಜೀರೋದಿಂದ ಕಟಿಂಗ್ ಟೂಲು ಈಗ ಎಲ್ಲಿದೆ ಅನ್ನೋದನ್ನ ಈ ವ್ಯಾಲ್ಯೂ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಈ ಕಟಿಂಗ್ ಟೂಲಿನ ಟೆಂಪರರಿ ಜೀರೋದಿಂದ ಕಟಿಂಗ್ ಟೂಲ್ ನೆಕ್ಸ್ಟ್ ಎಲ್ಲಿ ಮೂವ್ ಆಗಿರುತ್ತೆ ಅಲ್ಲಿಗೆ ಎಕ್ಸಲ್ಲಿ ಮತ್ತು ಜೆಡ್ಡಲ್ಲಿ ವ್ಯಾಲ್ಯೂಸ್ ಇಂಡಿಕೇಟ್ ಮಾಡಿದರೆ ನಾವು ಇದನ್ನ ರಿಲೇಟಿವ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಅದೇ ರೀತಿ ನಾನೀಗ ಮಿಷಿನ್ ಜೀರೋ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಈಗ ಮಿಷಿನ್ ಜೀರೋಕ್ಕೆ ನೋಡಿ, ಇದು ಎಕ್ಸಲ್ಲಿ ನೋಡಿ, ಇದು ಎಕ್ಸಲ್ಲಿ ಮಷಿನ್ ಜೀರೋ ಆಗುತ್ತೆ, ಜೀರೋ ಆಯಿತು ನೋಡಿ. ಅದೇ ರೀತಿ ಜೆಡ್ಡಲ್ಲೂ ಕೂಡ ನಾವು ಮಿನಿಮಮ್ ವ್ಯಾಲ್ಯೂಸ್ ಕಳಿಸ್ಬೋದು ನೋಡಿ. ಇಲ್ಲಿ ಮಷಿನ್ 0 ಅಂದರೆ ಈಗ ಮಷಿನ್ ಕಟಿಂಗ್ ಟೂಲ್ ಏನಿದೆ, ಟರೇಟೆಡ್ ಏನಿದೆ, ಅದು ಮಿಷಿನ್ 0 ಮಿಷಿನ್ ಆರಿಸನಲ್ಲಿ ನಿಂತಿದೆ. ಸೊ ಮಿಷಿನ್ ಆರಿಸನಲ್ಲಿ ಕಟಿಂಗ್ ಟೂಲ್ ಈಗ ನಿಂತಿದೆ. ಈಗ ನಾವು ಅಲ್ಲಿಂದ ಮೂವ್ ಮಾಡ್ತಾ ಹೋದರೆ ಕಟಿಂಗ್ ಟೂಲನ್ನು ನಮಗೆ ಕಟಿಂಗ್ ಟೂಲ್ ಪೊಸಿಷನ್ಸ್ ಗೊತ್ತಾಗುತ್ತೆ ನೋಡಿ. ಈಗ ನೋಡಿ 0ದಲ್ಲಿ ನಿಂತಿದೆ, ಕಟಿಂಗ್ ಟೂಲ್ ನೆಕ್ಸ್ಟ್ ಮೂವ್ ಮಾಡ್ತಾ ಹೋದರೆ ನೋಡಿ ನಮಗೆ ಇಲ್ಲಿ ವ್ಯಾಲ್ಯೂ ಇನ್ಕ್ರೀಸ್ ಮಾಡುತ್ತೆ. ಓಕೆ, ಜೆಡ್ಡಲ್ಲಿ ಕಟಿಂಗ್ ಟೂಲ್ ಈಗ -26.6 ಕಟಿಂಗ್ ಟೂಲ್ ನಿಂತಿದೆ. ಅದೇ ರೀತಿ ಆ 0 ಇದರಿಂದ ನೋಡಿ ಇದು. ಸೊ ಈ ಕೋಆರ್ಡಿನೇಟ್ಸ್ ಏನಿದೆಯಲ್ಲ, ಮಿಷಿನ್ ಪೊಸಿಷನ್ಸ್ ಏನಿದೆಯಲ್ಲ, ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ಮೆಸರ್ಡ್ ಫ್ರಮ್ ಮಷಿನ್ 0 ಆರ್ ಮಷಿನ್ ಹೋಮ್ ಪೊಸಿಷನ್. ಸೊ ಈ ವ್ಯಾಲ್ಯೂಸ್ ಏನಿದೆ ಇದನ್ನು ನಾವು ಮಷಿನ್ ಪೊಸಿಷನ್ಸ್ ಅಥವಾ ಮಷಿನ್ ಕೋಆರ್ಡಿನೇಟ್ಸ್ ಅಂತ ಕರಿತೀವಿ. ಈ ವ್ಯಾಲ್ಯೂಸ್ ಏನಿದೆ ದೀಸ್ ಆರ್ ದ ವ್ಯಾಲ್ಯೂಸ್ ಮೆಸರ್ಡ್ ಫ್ರಮ್ ಹೋಮ್ ಪೊಸಿಷನ್ ಆರ್ ಮಷಿನ್ 0 ರೈಟ್. ಅದೇ ರೀತಿ ವರ್ಕ್ ಪೀಸ್ 0 ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನಾವು ನೋಡ್ಬೋದು ವರ್ಕ್ ಪೀಸ್ 0 ತೋರಿಸ್ತೀನಿ ನೋಡಿ. ಓಕೆ, ಸೊ ನೋಡಿ ಈಗ ಕಟಿಂಗ್ ಟೂಲು ಇಲ್ಲಿ ನೋಡಿ ನಿಮ್ಗೆ ಈಗ ಮೂವ್ ಆಗುವಾಗ ಎಲ್ಲ ಪೊಸಿಷನ್ಸು ಕೂಡ ಗೊತ್ತಾಗುತ್ತೆ ನೋಡಿ ಈಗ. ಸೊ ಇದು ಅಬ್ಸಲ್ಯೂಟ್, ಇದು ಮಿಷಿನ್ ಅಂದರೆ ಮಷಿನ್ 0ದಿಂದ ಬರ್ತಾ ಇದೆ ನೋಡಿ. ಓಕೆ, ಸೊ ನೋಡಿ ಈಗ ಇಲ್ಲಿ ಅಬ್ಸಲ್ಯೂಟಲ್ಲಿ 0 ಆಯಿತು. ಓಕೆ, ಸೊ ಅಬ್ಸಲ್ಯೂಟಲ್ಲಿ 0 ಆಗಿದೆ ಅಂದರೆ ಕಟಿಂಗ್ ಟೂಲ್ ಈಗ ವರ್ಕ್ ಪೀಸ್ 0ದಲ್ಲಿದೆ. ಓಕೆ, ಕಟಿಂಗ್ ಟೂಲ್ ಎಲ್ಲಿದೆ, ವರ್ಕ್ ಪೀಸ್ 0ದಲ್ಲಿದೆ.
ಇದು ವರ್ಕ್ ಪೀಸ್ 0. ನಾನು ಆಲ್ರೆಡಿ ಆವಾಗಲೇ ತೋರಿಸಿದ್ದು ಮಷಿನ್ 0 ಮತ್ತು ರಿಲೇಟಿವ್ 0 ಕೂಡ ತೋರಿಸಿದೆ. ಈಗ ಆ ವರ್ಕ್ ಪೀಸಿಂದ ನೆಕ್ಸ್ಟ್ ಮೂವ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಆ ವರ್ಕ್ ಪೀಸ್ 0ದಿಂದ ಈಗ ನೋಡಿ ವರ್ಕ್ ಪೀಸ್ 0ದಿಂದ ಕಟಿಂಗ್ ಟೂಲು Z ಆಕ್ಸಿಸಲ್ಲಿ 38.12ನಲ್ಲಿದೆ. ಸಿ ನಾವು ಐ ಆಮ್ ಮೆಸರಿಂಗ್ ದ ಕೋಆರ್ಡಿನೇಟ್ಸ್ ಫ್ರಮ್ ವರ್ಕ್ ಪೀಸ್ 0. ಅದೇ ರೀತಿ ಎಕ್ಸಲ್ಲಿ ನೋಡಿ ಡಿಸ್ಟರ್ಬ್ ಮಾಡ್ತೀನಿ. ಸೊ ಈ ವ್ಯಾಲ್ಯೂಸ್ ಏನಿದೆಯಲ್ಲ, ಸೊ ದೀಸ್ ವ್ಯಾಲ್ಯೂಸ್ ಆರ್ ಮೆಸರ್ಡ್ ಫ್ರಮ್ ವರ್ಕ್ ಪೀಸ್ 0. ವರ್ಕ್ ಪೀಸ್ 0ದಿಂದ ಕಟಿಂಗ್ ಟೂಲಿನ ಪೊಸಿಷನನ್ನು ಮೆಸರ್ ಮಾಡಿದರೆ, ಅಂದರೆ ಆ 0ದಿಂದ ಕಟಿಂಗ್ ಟೂಲ್ ಎಕ್ಸಲ್ಲಿ ಎಲ್ಲಿದೆ, ಜೆಡ್ಡಲ್ಲಿ ಯಾವ ವ್ಯಾಲ್ಯೂನಲ್ಲಿ ನಿಂತಿದೆ ಅಂತ ಹೇಳೋದನ್ನು ನಾವು ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂತ ಕರಿತೀವಿ. ಓಕೆ, ನಿಮ್ಗೀಗ ಅಬ್ಸಲ್ಯೂಟ್ ಬಗ್ಗೆ ಗೊತ್ತಾಯಿತು, ಮಷಿನ್ ಕೋಆರ್ಡಿನೇಟ್ಸ್ ಬಗ್ಗೆ ಗೊತ್ತಾಯಿತು, ರಿಲೇಟಿವ್ ಕೋಆರ್ಡಿನೇಟ್ಸ್ ಬಗ್ಗೆ ಗೊತ್ತಾಯಿತು. ಸೊ ಈಗ ಡಿಸ್ಟೆನ್ಸ್ ಟು ಗೋದು ಯಾವ ರೀತಿ ಅಂತ ತೋರಿಸ್ತೀನಿ. ಸೊ ಈ ಡಿಸ್ಟೆನ್ಸ್ ಟು ಗೋನ ನಾನು ಆಲ್ರೆಡಿ ನಿಮಗೆ ಮೂವಬಲ್ ಆರಿಸನ್ ಅಂತ ಹೇಳಿದ್ದೀನಿ. ಓಕೆ, ಸೊ ಓಕೆ, ಈ ಕಮೆಂಟ್ ಕೊಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು, ಈ ಡಿಸ್ಟೆನ್ಸ್ ಟು ಗೋ ಏನಿದೆಯಲ್ಲ ಅದು ನಾವು ಆಟೋಮೆಟಿಕ್ಕಾಗಿ ಮೂವ್ ಮಾಡುವಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಈಗ ಡಿಸ್ಟೆನ್ಸ್ ಟು ಗೋ 0 ಇದೆ, ಅಂದರೆ ಇದು ಈಗ ಈ ಕಟಿಂಗ್ ಟೂಲ್ಗೆ 0 ಆರಿಸನ್. ಇದು ಈ ಆರಿಸನ್ ಏನಿದೆ, ನಾವು ಕಟಿಂಗ್ ಟೂಲ್ನ ಆಟೋಮೆಟಿಕ್ಕಾಗಿ ಮೂವ್ ಆಗ್ದಾಗಾದಾಗ ಆರಿಸನ್ ಚೇಂಜ್ ಆಗ್ತಾ ಇರುತ್ತೆ. ಮತ್ತು ಡಿಸ್ಟೆನ್ಸ್ ಟು ಗೋ ಏನಿದೆ, ಪ್ರೆಸೆಂಟ್ ಕಂಡೀಷನಿಂದ ಟಾರ್ಗೆಟೆಡ್ ಕಂಡೀಷನ್ಗೆ ಎಷ್ಟು ದೂರ ಇದೆ ಅನ್ನೋದನ್ನ ಇದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಅಂದರೆ ಪ್ರೆಸೆಂಟ್ ಕಟಿಂಗ್ ಟೂಲ್ ಇರೋ ಪೊಸಿಷನಿಂದ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಡಿಸ್ಟೆನ್ಸ್ ಇದೆಯಲ್ಲ ಅದು ಎಷ್ಟು ದೂರ ಇದೆ, ಇನ್ನೂ ಎಷ್ಟು ದೂರ ಹೋಗ್ಬೇಕು ಅಂತ ತೋರಿಸ್ತಾ ಹೋಗುತ್ತೆ ಈ ಕೋಆರ್ಡಿನೇಟ್. ನೋಡಿ, ಈಗ 0 ಇದೆ, ನನಗೀಗ ಪ್ರೋಗ್ರಾಮ್ ಕೊಟ್ಟಿದ್ದೀನಿ ನಾನು ಮೂವ್ ಮಾಡಲಿಕ್ಕೆ. ನೋಡಿ, ಇದು ಡಿಸ್ಟೆನ್ಸ್ ಟು ಗೋ. ಓಕೆ, ಅದೇ 0, ಇದು ಇಷ್ಟು ದೂರ ಹೋದರೆ ಅದರ ಟಾರ್ಗೆಟು ರೀಚ್ ಆಗುತ್ತೆ. ನೋಡಿ, ಹಾಗೆಯೇ ಅದು ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಹಾಂ. ಸೊ ಅಂದರೆ ಕಟ್ಟಿಂಗ್ ಟೂಲ್ನ ಕರೆಂಟ್ ಪೊಸಿಷನಿಂದ ನೆಕ್ಸ್ಟ್ ಪೊಸಿಷನ್ಗೆ ಎಷ್ಟು ದೂರ ಇದೆ ಅಂತ ಹೇಳ್ಬಿಟ್ಟು ಇಂಡಿಕೇಟ್ ಮಾಡೋದು ಇದು ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟ್. ಓಕೆ, ನೋಡಿ, ಈಗ ಇದು 0 ಮಾಡ್ಕೊಳುತ್ತೆ. ನೋಡಿ, ಇದು ಈಗ 0 ಆಯಿತು. ಮತ್ತೆ ನಾನೇನಾದರೂ ವ್ಯಾಲ್ಯೂ ಕೊಟ್ಟರೆ ಅಲ್ಲಿಂದ ನೆಕ್ಸ್ಟ್ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಎಷ್ಟು ದೂರ ಹೋಗಬೇಕು ಎಕ್ಸಲ್ಲಿ ಮತ್ತು ಜೆಡ್ಡಲ್ಲಿ ಒಂದನ್ನು ಇದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಇದು ನಮಗೆ ನಾವು ಮಷಿನಿಂಗ್ ಮಾಡುವಾಗ, ಟರ್ನಿಂಗ್ ಮಾಡುವಾಗ ಅಥವಾ ಮಿಲ್ಲಿಂಗ್ ಮಿಷಿನಲ್ಲಿ ಆಪ್ರೇಟ್ ಮಾಡುವಾಗ ಈ ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಪ್ರೋಗ್ರಾಮ್ ಮಾಡಿರ್ತೀವಿ, ಕಟಿಂಗ್ ಟೂಲು ವರ್ಕ್ ಪೀಸ್ಗೆ ಕೆಲಸಕ್ಕೆ ತುಂಬ ಕ್ಲೋಸಾಗಿ ಮೂವ್ ಆಗ್ತಾ ಇರುತ್ತೆ. ಅಲ್ಲಿ ಎಷ್ಟು ದೂರ ಹೋಗುತ್ತೆ, ಇನ್ನೂ ಎಷ್ಟು ಹೋಗಬೇಕಾಗಿತ್ತು, ಇನ್ನೂ ಎಷ್ಟು ಹೋಗಿದೆ ಅಂತ ನೋಡ್ಕೊಳ್ಳಿಕ್ಕೆ ನಮಗೆ ಈ ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟು ತುಂಬ ಯೂಸ್ ಆಗುತ್ತೆ. ಓಕೆ, ಸೊ ಈಗ ಅಬ್ಸಲ್ಯೂಟ್ ಕೋಆರ್ಡಿನೇಟ್ ಅಂದರೆ ಏನು ಅಂತ ಗೊತ್ತಾಯಿತು, ಮಷಿನ್ ಕೋಆರ್ಡಿನೇಟ್ ಅಂದರೆ ಏನಂತ ಗೊತ್ತಾಯಿತು, ರಿಲೇಟಿವ್ ಕೋಆರ್ಡಿನೇಟ್ ಅಂದರೆ ಏನಂತ ಗೊತ್ತಾಯಿತು, ಡಿಸ್ಟೆನ್ಸ್ ಟು ಗೋ ಕೋಆರ್ಡಿನೇಟ್ ಅಂದರೆ ಏನಂತ ಗೊತ್ತಾಯಿತು. ನೋಡಿ, ಈಗೆಲ್ಲ ಈ ಮಿಷಿನ್ ಕೋಆರ್ಡಿನೇಟ್ ಏನಿದೆಯಲ್ಲ, ಓಮಿಂದ ಕಟಿಂಗ್ ಟೂಲ್ ಈಗ ಎಷ್ಟು ದೂರ ನಿಂತಿದೆ ಅಂತ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಅಬ್ಸಲ್ಯೂಟ್ ಏನಿದೆಯಲ್ಲ ಅದು ವರ್ಕ್ ಪೀಸ್ 0ದಿಂದ ಕಟಿಂಗ್ ಟೂಲು ಎಕ್ಸ್ ಮತ್ತು ಜೆಡ್ಡಲ್ಲಿ ಎಷ್ಟಿದೆ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ರಿಲೇಟಿವ್ ಇದೆಯಲ್ಲ, ನಾನು ಆಲ್ರೆಡಿ ನಿಮಗೆ ಟೆಂಪರರಿ 0 ಮಾಡಿದ್ನಲ್ಲ, ಅಲ್ಲಿಂದ ಎಕ್ಸ್ ಮತ್ತು ಜೆಡ್ಡಲ್ಲಿ ಎಷ್ಟು ದೂರ ಕಟಿಂಗ್ ಟೂಲ್ ನಿಂತಿದೆ ಅಂತ ತೋರಿಸ್ತಾ ಇದೆ. ಡಿಸ್ಟೆನ್ಸ್ ಟು ಗೋ ಏನಿದೆಯಲ್ಲ ಅದು ಅಲ್ಲಿ ನಿಂತಿದೆ ಅಷ್ಟೇ, ಈಗ ಆ ವ್ಯಾಲ್ಯೂನೇ ಅದು 0 ಅಂತೇಳಿ ಆರಿಸನನ್ನು ಮಾಡಿಕೊಂಡಿದೆ. ಓಕೆ, ಮತ್ತೆ ನಾನು ನಿಮಗೆ ಡಿಸ್ಟೆನ್ಸ್ ಟು ಗೋನ ಇನ್ನು ಕ್ಲಿಯರಾಗಿ ತೋರಿಸ್ಬೇಕು ಅಂದರೆ ನೋಡಿ, ಮತ್ತೆ ನಾನೇನಾದರೂ ಕಮೆಂಟ್ ಕೊಟ್ಟರೆ ಎಕ್ಸಲ್ಲಿ 2 mm ಹೋಗು, ಜೆಡ್ಡಲ್ಲಿ 4 mm ಹೋಗು ಅಂತ ನಾನೇನಾದರೂ ಮತ್ತೆ ಕಮೆಂಟ್ ಕೊಟ್ಟರೆ ನೋಡಿ, ಮತ್ತೆ ನಿಮಗೆ ತೋರಿಸ್ತದೆ ಅದು. ನೋಡಿ, ಈಗ ಇದು 0 ಆಗಿದೆ. ನೋಡಿ, ಈಗ ಇದು ಡಿಸ್ಟೆನ್ಸ್ ಟು ಗೋ ಅಂದರೆ ಆ ಕರೆಂಟ್ ಪೊಸಿಷನನ್ನು ಆರಿಸನ್ ಮಾಡ್ಕೊತು ಅಲ್ಲಿಂದ ಮುಂದಕ್ಕೆ ಎಷ್ಟು ದೂರ ಹೋಗಬೇಕು ಅಂತ ಇಲ್ಲಿ ತೋರಿಸ್ತಾ ಇರುತ್ತೆ ನೋಡಿ. ಓಕೆ, ಸೊ ಇದು ಈ ದಿನದ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಾವು ಈ ಪೊಸಿಷನ್ಸನ್ನು ನೋಡಲಿಕ್ಕೆ ಫಂಕ್ಷನಲ್ ಸ್ವಿಚ್ ಏನಿದೆ ಪೊಸಿಷನನ್ನು ಪ್ರೆಸ್ ಮಾಡ್ತೀವಿ. ಈ ಪ್ರೆಸ್ ಮಾಡಿದಾಗ ಅಬ್ಸಲ್ಯೂಟ್ ಇರುತ್ತೆ, ರಿಲೇಟಿವ್ ನೋಡ್ಬೋದು, ಆಲ್ ನೋಡ್ಬೋದು. ಇಲ್ಲಿ 4 ಆರಿಸನ್ಗಳು ಮತ್ತು 4 ಕೋಆರ್ಡಿನೇಟ್ಸ್ಗಳು ಕೂಡ ನಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.